ರೂಟ್ರ್ ಹೊಡೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ಇವತ್ತು. ಮತ್ತೇನು ವಿಡಿಯೋದಲ್ಲಿ ರೂಟ್ ಹೆಂಗೆ ಹೊಡೆಯೋದಂತ ನೋಡೋಣ. ಆ ರೂಟ್ರ್ ಮೊದಲು ಈ ಥರ ಹಾಕ್ಕೊಂಬಂದಿರ್ತೀರಲ್ಲ ಹೊಲ್ದಾಗ ಹಾಕ್ಕೊಂಬಂದ್ಮೇಲೆ ಈ ರೀತಿ ಕೆಳಗೆ ಇಳಿಸ್ಬಿಟ್ಟು ಇದನ್ನು ನಿಮಗೆ ಯಾವ ರೀತಿ ಎಷ್ಟು ಹೊಲದ ಮೇಲೆ ಡಿಪೆಂಡ್ ಇರುತ್ತೆ, ಗಟ್ಟಿ ಇದನ್ನೋ ಸ್ಮೂತ್ ಇದನ್ನೋ ಅದ್ರ ಮೇಲೆ ಇದನ್ನ ಲೂಸ್ ಮಾಡ್ಕೋಬೇಕು. ನಾವು ಸಣ್ಣ ಮೇಲೆ ಹಾಕೊಂತೀವಿ, ನಮ್ಮ ನೆಲಕ್ಕೆಲ್ಲ ನಾವೆಲ್ಲ ಫಸ್ಟಿಗೆ ಹಾಕ್ಕೊಂತೀವಿ. ಹಾಗೆ ರೂಟ್ರ್ ವೇಟ್ರ್ ಬಂದ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ದು ಎಷ್ಟು ದೊಡ್ಡದಿರುತ್ತೆ ಅಂತೇಳಿ. ಸೊ ನಮ್ಮದು ಈ ಸೈಜಲ್ಲಿದೆ, ಗಾಡಿ ಲೆವೆಲ್ ನಾವು ಕರೆಕ್ಟಾಗಿ ಇಲ್ಲಿಗೆ ಮೇಲ್ಗಡೆನೇ ಬರುತ್ತೆ. ಸೊ ನಮ್ಮ ಒಂದು ಸೆನ್ಸಿಂಗ್ ಏನಿದೆ ಅದ್ರ ಲೆವೆಲ್ಲಿಗೆ ಹಾಕ್ಕೊತೀವಿ. ಈಗ ಹೆಚ್ಚು ಕಮ್ಮಿ ಯಾಕೆಂದರೆ ಸೆನ್ಸಿಗೆ ಏಟಾಗುತ್ತೆ, ಅದಕ್ಕೆ ಈ ರೇಂಜಿಗೆ ಹಾಕಿರ್ತೀವಿ. ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಪುಟ್ಟ ಕಲ್ಲುಗಳಿದ್ರೆ ಸ್ವಲ್ಪ ತೆಗ್ದಾಕಿ. ಜಾಸ್ತಿ RPM ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಬ್ಲೇಡ್ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಗಾಡಿ ಗಿಯರ್ಸ್ ಬಂದುಬಿಟ್ಟು ಸೊ ನಮ್ಮದ್ರಲ್ಲಿ ಸಿಂಪಲ್ 540 RPM ಮೇಲೆ ವರ್ಕ್ ಆಗೋಂಥ P2 ಇದೆ, ರಿವರ್ಸ್ ಇಲ್ಲ. ಸೊ ನಾವು ಅದು ಬಂದುಬಿಟ್ಟು ಮೊದಲು ಕಚ್ಚಿಡ್ಬಿಟ್ಟು ಹಿಂದಕ್ಕೆ ಹಾಕೋಬೇಕು. ಸೊ ನಮ್ಮ ರೂಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಬಂದುಬಿಟ್ಟು ನಾವು ನೆಕ್ಸ್ಟು ಲೋಡ್ ಗೇರ್ ಹಾಕ್ತೀವಿ. ಹೈ ಲೋ ಮೀಡಿಯಮ್ ಇದ್ದರೆ ಅವ್ರು ಹೈ ಲೋ ಮೀಡಿಯಮ್ ಹಾಕ್ತಾರೆ. ನಮ್ಮದು ಲೋಡ್ ಇದೆ, ಲೋಡ್ ಗೇರ್ ಹಾಕೋಣ. ಲೋಡ್ ಗೇರ್ ಹಾಕೊಂಡಾದ್ಮೇಲೆ ಕೆಳಗಡೆ ಈ ಕಡೆ ನೆಲದ ಮೇಲೆ ಡಿಪೆಂಡ್ ಇರುತ್ತೆ. ಈಗ RPM ಮೇಲೆ ಹೋಗುತ್ತೆ, ಸೆಕೆಂಡ್ ಥರ್ಡ್ ಗೇರಲ್ಲಿ ಕೂಡ ಹೋಗುತ್ತೆ. ಬಟ್ ಕೆಲಸ ಅಷ್ಟು ನೀಟಾಗಿ ಆಗೋಲ್ಲ, ಜಾಸ್ತಿ ಹುಲ್ಲು ಮತ್ತು ಕರೆ ಮಣ್ಣಿರೋದ್ರಿಂದ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ನೋಡ್ತಾ ಇರೋದು ಗಾಡಿ ಸ್ಟಾರ್ಟ್ ಆಯಿತು. ಲಿವರು ಒಂದು ರೇಂಜಿಗೆ ಇಟ್ಕೋಬೇಕು, ಸಣ್ಣ ಲಿವರ್ನ ನೋಡ್ತಾ ಇರ್ಬೋದು. ಸ್ಪೀಡಾಗಿ ಹೋಗೋದು ಚೆನ್ನಾಗಿದೆ ಅಲ್ಲ. RPM 12ರಿಂದ 13, 14, 15 ತನಕ ಹೊಡೆದ್ರೆ ಮೈಲೇಜ್ ಒಂದೇ ರೀತಿ ಇರುತ್ತೆ. ತುಂಬ ಜನ ಏನು ಮಾಡ್ಕೊತಾರೆ, ಲೋಡಲ್ಲಿ ಸೆಕೆಂಡ್ ಥರ್ಡ್ ಗೇರ್ ಹಾಕಿದರೆ ಗಾಡಿ ಸ್ಪೀಡ್ ಹೋಗುತ್ತೆ, ರೂಟ್ರ್ ಕೂಡ ವರ್ಕ್ ಆಗುತ್ತೆ ಅಂತೇಳಿ ಹೊಡಿತಾರೆ. ನೀವು ಎಷ್ಟು ಲೋ ಗೇರ್ ಹಾಕ್ತಿರೋ ಅಷ್ಟು ಅದಕ್ಕೆ ತಕ್ಕನಾಗೆ ಹೈ RPM ಮೇಲೆ ಗಾಡಿ ಹೊಡಿಬೇಕಾಗತ್ತೆ. ಅಂತಂದ್ರೆ ಈಗ ನೀವು 1ನೇ ಗೇರ್ ಹಾಕ್ಬಿಟ್ಟು 10-15 ಹೊಡೆದ್ರೂ ಸಹ ನಡೆದು ಹೋಗುತ್ತೆ, ಚೆನ್ನಾಗಿ ಗಾಡಿ ವರ್ಕ್ ಆಗುತ್ತೆ. ಬಟ್ ನೀವು 2ನೇ ಗೇರ್ ಹಾಕ್ಬಿಟ್ಟು 10-12 RPM ಅಲ್ಲಿ ಹೊಡೆದ್ರೆ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಸೊ ನೀವು ಹೈ ಗೇರ್ ಹಾಕ್ತಿದ್ದೀರಿ ಅಂತಂದರೆ RPM ಕೂಡ ಹೈ ಮಾಡಬೇಕು, ಆಗಲೇ ನಿಮ್ಮ ಕೆಲಸ ಚೆನ್ನಾಗಾಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನೋಡಿ ಎಷ್ಟು ತಗ್ಗಿದೆ, ಈ ಕಡೆ ಎಷ್ಟು ಸಮವಾಗಿ ಹೋಗ್ತಿದೆ. ಸೊ ರೂಟ್ರು ಓಡಿಸೋದ್ರಿಂದ ಇದು ಒಂದು ಯೂಸಸ್ ಇರೋದು, ತುಂಬ ಯೂಸಸ್ ಇದೆ. ಈಗ ನಾವು ಇದ್ರ ಮೇಲೆ ಏನಾದರೂ ಕುಂಟೆ ಹೊಡೆದಿದ್ರೆ ಈ ಎಂಡೆ ಪುಡಿ ಆಗ್ತಿದ್ದಿಲ್ಲ, ಹಾಗೆ ಹುಲ್ಲು ಕೂಡ ಬೇರೆ ಆಗ್ತಿದ್ದಿಲ್ಲ. ಆದರೆ ಈಗ ನೋಡಿ ನಾವು ರೂಟ್ರ್ ಹೊಡೆಯೋದ್ರಿಂದ ಹುಲ್ಲು ಸಹ ಬೇರೆ ಆಗ್ತಿದೆ ಮಣ್ಣಿನಿಂದ, ಹಾಗೆ ಮಣ್ಣು ಸಹ ಪುಡಿಯಾಗಿ ಎಲ್ಲ ಸಮನ ಆಗುತ್ತೆ, ತೆಗ್ಗು ದಿನ ಎಲ್ಲ ಕವರ್ ಆಗುತ್ತೆ. ನೋಡಿ ಎಷ್ಟು ತೆಗ್ಗಿದೆ, ಆ ರೂಟ್ರ್ ಹೊಡೆದ್ಮೇಲೆ ನೋಡಿ ಎಷ್ಟು ಸಮವಾಗಿ ಎಲ್ಲಿ ಹೈಟ್ ಇರುತ್ತೋ ಆ ಮಣ್ಣ ಎಲ್ಲೆಲ್ಲಿ ಫಿಲಪ್ ಮಾಡೋಕ್ಕಾಗುತ್ತೆ ಅಲ್ಲಲ್ಲಿ ಮುಚ್ಚಾಗುತ್ತೆ. ಸೊ ಇದೊಂದು ಒಳ್ಳೆ ಉತ್ತಮವಾದಂಥ ಹದ ಮಾಡುತ್ತೆ ನೆಲನ. ಪಕ್ಕ ರೂಟ್ರ್ ಹೊಡಿಸಿ ನಿಮ್ಮ ಹತ್ರ ಅಮೌಂಟ್ ಇದೆ ಗಾಡಿ ಇದ್ರೆ ಅಂತಂದರೆ